ಸಿಗ್ಗಾಂವಿ ಉಪಚುನಾವಣೆಗೆ ಮತದಾನ ಆರಂಭವಾಗಿರುವಂಥದ್ದು. ಮತದಾನ ಪ್ರಕ್ರಿಯೆ ಆರಂಭವಾದ ತಕ್ಷಣವೇ ಮತದಾರರು ಮತಗಟ್ಟೆಯತ್ತ ಬಂದು ಮತದಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನನಗೆ ಫಸ್ಟ್ ವೋಟರ್ ಅಂದರೆ ಪ್ರಥಮ ಬಾರಿಗೆ ಮತದಾನ ಮಾಡಿದಂಥ ಯುವತಿಯೊಬ್ಬಳು ನಮ್ಮ ಜೊತೆಗೆ ಇದ್ದಾಳೆ. ಮೇಡಮ್, ಫಸ್ಟ್ ಟೈಮ್ ವೋಟ್ ಮಾಡಿದ್ರಿ, ಏನು ಅನ್ನಿಸ್ತು? ಯಾವ ಫೀಲ್ ಬಂತು? ಖುಷಿ ಆಯಿತು. ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ ಮನೇಲಿ ಇಷ್ಟು ದಿನ ಮಾಡ್ತಿದ್ರು, ನಮಗೂ ಮೊದಲೆಲ್ಲ ಅನಿಸ್ತಿತ್ತು ನಾವು ಯಾವಾಗ ವೋಟ್ ಮಾಡೋಂಥ ಎಲಿಜಿಬಿಲಿಟಿ ನಮಗೆ ಬರುತ್ತೆ ಅಂತೇಳಿ. ಫಸ್ಟ್ ಟೈಮ್ ವೋಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ಮತದಾನದ ಹಬ್ಬದಲ್ಲಿ ಭಾಗಿಯಾದ್ರಿ, ಏನು ಅಲ್ಲಿ ಹೋದ್ಮೇಲೆ ಏನಾರ ಗಡಿ ಬಿಡಿ ಅನ್ನಿಸ್ತಾ? ಇಲ್ಲ, ಹಂಗೇನಿಲ್ಲ, ಎಲ್ಲ ಕರೆಕ್ಟಾಗಿತ್ತು. ಮೀನ್ಸ್ ಎಲ್ಲ ಕರೆಕ್ಟಾಗಿ ಅವರು ಆರ್ಗನೈಸ್ ಮಾಡಿದ್ರು, ಅದರಿಂದ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ನಾವು ಹೋಗ್ಬಿಟ್ಟು ಆರಾಮಾಗಿ ವೋಟ್ ಹಾಕಿ ಬಂದ್ವಿ. ತಾಯಿ ಅಥವಾ ತಂದೆಗೆ ಕೈಗೆ ಸಾಯಿ ಹಚ್ಚಿದ್ ನೋಡಿದಾಗ ವೋಟ್ ಮಾಡಿ ಬಂದ್ರಂತ, ಇವಾಗ ನಿಮ್ಗೆ ಯಾವ ಥರ? ನಮಗೂ ಖುಷಿ ಆಗ್ತಿದೆ, ಹೋಗ್ಬಿಟ್ಟು ನಾವು ತೋರಿಸ್ಬೋದು ನಾವು ವೋಟ್ ಮಾಡಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಖುಷಿ ಆಗ್ತಿದೆ. ಈಗ ನಿಮ್ಮ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ರು, ಈಗ ಅವರಿಂದ ಏನು ಬೇಡಿಕೆ ಇಟ್ಕೊಂಡಿದ್ರಿ, ಏನು ಈಡೇರಿಸ್ಬೇಕು, ನಾಯಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇನಿಲ್ಲ, ಅವ್ರವ್ರು ಏನೇನು ಹೇಳಿದ್ದಾರೆ ಅದನ್ನಷ್ಟು ನಮಗೆ ಮಾಡಿಕೊಟ್ರೆ ಸಾಕು. ಸ್ವಲ್ಪ ಡೆವಲಪ್ ಆಗಿದೆ, ಆದರೂ ಇನ್ನೊಂದು ಸ್ವಲ್ಪ ಡೆವಲಪ್ ಆದರೆ ಸಾಕು. ಆಮೇಲೆ ಅಷ್ಟೇ. ಗೊಂದಲ ಅನ್ನಿಸ್ತಾ ಒಳಗಡೆ? ಇಲ್ಲ, ಹಾಗೇನಿಲ್ಲ, ಗೊಂದಲ ಏನು ಅನಿಸ್ಲಿಲ್ಲ. ನಿಮ್ಮ ಪೂರ್ತಿ ಹೆಸರೇನಮ್ಮ? ಯಾವ ಸ್ಕೂಲಲ್ಲಿ ಓದ್ತಿದ್ರಿ? ನಂದು ಪೂರ್ತಿ ಹೆಸರು ಶ್ವೇತಾ ಮಂಜಪ್ಪ ಕಾನನ್ನ. ನಾನೀಗ ಡಿಗ್ರಿ ಮಾಡ್ತಿದ್ದೀನಿ BUB ಕಾಲೇಜಲ್ಲಿ, ಹುಬ್ಳಿ. ಇದು ಫಸ್ಟ್ ವೋಟರ್ಸ್ ಆದಂಥ, ಫಸ್ಟ್ ಟೈಮ್ ವೋಟ್ ಹಾಕ್ದಂಥ ಶ್ವೇತಾ ಅವರ ಮಾತು. ಯಾವುದೇ ರೀತಿ ಗಡಿಬಿಡಿ ಆಗಲಿಲ್ಲ, ನಾವು ವೋಟ್ ಮಾಡಿ ಬಂದೆ, ನನಗೆ ತುಂಬ ಖುಷಿಯಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಜೊತೆಗೆ ನಾಯಕರು ಏನು ಭರವಸೆಗಳನ್ನು ಕೊಟ್ಟು ಮತಯಾಚನೆ ಮಾಡಿದರೆ ಆ ಭರವಸೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಶ್ವೇತಾ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.